ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 21 ಡಿಸೆಂಬರ್ 2023. ಇವತ್ತು US ಸ್ಟಾಕ್ಸ್ ಮಾರ್ಕೆಟ್ ಬಗ್ಗೆ ಯಾವುದೂ ವಿಡಿಯೋ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ನ್ಯೂ ಇಯರ್ ಹತ್ತಿರ ಬರ್ತಾಯಿದೆ, ಸುಮಾರು ರಜೆಗಳಿದೆ. ಆಮೇಲೆ ಇವತ್ತು ಯಾವುದೇ ಟಾಪ್ ಗೇನರ್ಸ್ ಇರಲಿಲ್ಲ ಅಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋ ಬರಲಿಲ್ಲ. ಬನ್ನಿ ಇವಾಗ ನೋಡೋಣ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ನಿಫ್ಟಿ 50 ಮತ್ತು BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ. ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಏನಿತ್ತು ಅಂತ ಹೇಳಿದ್ರೆ ನಿಫ್ಟಿ 50ನಲ್ಲಿ ಇನ್ನೂ ಇಳಿಕೆ ಆಗುತ್ತೆ ಅಂತ ಇತ್ತು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ನೋಡಿದ್ರೆ 20 ಡಿಸೆಂಬರ್ ಸುಮಾರು ಇಳಿದಿತ್ತು, ಸೆಲ್ಲಿಂಗ್ ತುಂಬ ಜಾಸ್ತಿ ಆಗಿತ್ತು. ಹಾಗೆ ಇದಕ್ಕೆ ಇನ್ನೇನು ಸಪೋರ್ಟು ಸಿಗುತ್ತೋ ಇಲ್ಲೋ ಅಂತಿದ್ರು, ಆದರೆ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 104 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅದನ್ನೇ ಹೇಳೋದು ಸ್ಟಾಕ್ ಮಾರ್ಕೆಟ್ ಒಂದು ಸರ್ಪ್ರೈಸ್ ಅಂತ. ಅದೇ ರೀತಿ ನೋಡೋಣ ಬನ್ನಿ BSE ಸೆನ್ಸೆಕ್ಸ್ ಏನಾಯಿತು ಅಂತ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸುಮಾರು 359 ಪಾಯಿಂಟ್ಸ್ ಅಂತ ಅನ್ಕೋಬೋದು. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 70,865. ಅಂದರೆ ಇನ್ನು ಮೇನ್ ಯಾವುದ್ಯಾವುದು ತುಂಬ ದೊಡ್ಡ ಕಂಪ್ನಿಗಳಲ್ಲಿ ಒಂದು ಒಳ್ಳೆ ಬೈಯಿಂಗ್ ಆಗಿದೆ ಮತ್ತು ಅದರದ್ದು ಶೇರ್ಸ್ಗಳು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. IRCTC ಇಲ್ಲಿ ನೋಡ್ಬೋದು ಸುಮಾರು 53 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಒಂದು ಸ್ಟಾಕಲ್ಲಿ. ನಿನ್ನೆ ಸುಮಾರು 66 ರೂಪಾಯಿ ಅಷ್ಟು ಇಳಿದಿತ್ತು, ಬಟ್ ಇವತ್ತು ಮತ್ತೆ ಇದು ಗೇನ್ ಆಗಿದೆ, ಚೆನ್ನಾಗಿದೆ. IRFC ಡೈಲಿ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಯಾಕೆಂದರೆ ಇದು ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಆಗುತ್ತೆ. ಯಾಕೆಂದರೆ 100 ರೂಪಾಯಿಗಿಂತ ಕೆಳಗಡೆ ಇದೆ, ಒಂದು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂನೂ ಇರುತ್ತೆ ಮತ್ತು ಒಳ್ಳೆ ಫೇಸ್ ವ್ಯಾಲ್ಯೂ ಇರುತ್ತೆ ಮೇನ್ ಕಂಪ್ನಿಗಳು. ಇದರಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಲಾಸಸ್ಸು ಕಡಿಮೆ ಆಗುತ್ತೆ, ಪ್ರಾಫಿಟ್ಟು ಚೆನ್ನಾಗೂ ಆಗುತ್ತೆ, ತುಂಬ ಜಾಸ್ತಿ ಏನಾಗಲ್ಲ, ವಾಲೆಟಾಲಿಟಿನೂ ಇರಲ್ಲ ಅಂತ. ಇವತ್ತು ಕೂಡ ಚೆನ್ನಾಗೇ ಮಾಡಿದೆ, ಒಂದು 7%, ₹6.40 ಬಂದಿದೆ. ಪ್ರತಿಯೊಂದು ಟ್ರೇಡಿಗೆ ಏರಿಕೆ ಆಗಿದೆ. ಅದನ್ನು ಲಾಸ್ಟಿಗೆ ನೋಡೋಣ. ಸುಜ್ಲಾನ್ ಬಗ್ಗೆ ಇವತ್ತೇನೂ ಇರಲಿಲ್ಲ. ಟಾಟಾ ಪವರ್ ನೋಡ್ಬೋದು, ಇದ್ರ ಬಗ್ಗೆನೂ ನಾವು ಮಾತಾಡ್ತಾ ಇರ್ತೀವಿ, ಆವಾಗವಾಗ ಇಂಟ್ರಾಡೇ ಟ್ರೇಡ್ ಬಗ್ಗೆನೂ ಮಾತಾಡ್ತಾ ಇರ್ತೀವಿ. ಇದು ಪ್ರತಿಯೊಂದು ಶೇರ್ನಲ್ಲಿ ಸುಮಾರು ₹8.40 ಅಷ್ಟು ಏರಿದೆ. ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನಾವು ಮಾತಾಡ್ತಾನೆ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ದಿವಸದಿಂದ ಇದು ಇಂಟ್ರಾಡೇ ಟ್ರೇಡ್ನಲ್ಲೂ ಚೆನ್ನಾಗೇ ಮಾಡಿಕೊಡ್ತಾ ಇತ್ತು. ಅದೇ ರೀತಿ ಇವತ್ತು ಕೂಡ ಅಷ್ಟೇ ಸುಮಾರು ಒಂದು 5%, ಅಂದರೆ ಒಂದು ₹4.95 ಅಷ್ಟು ಏರಿದೆ. ಇದನ್ನು ನಾವು ಲಾಸ್ಟ್ ಇಂಟ್ರಾಡೇ ಟ್ರೇಡಲ್ಲಿ ಮಾಡೋಣ. ಒಂದು 100 ಶೇರ್ ತೊಗೊಂಡಿದ್ರೆ ಇದು ಏನಾಗ್ತಿತ್ತು ಅಂತ ನೋಡ್ಬೋದು. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಏರುವ ಶೇರ್ಗಳು ಅಂತ ಹೇಳಿದ್ರೆ ಜಾಸ್ತಿ ಏನಿರಲ್ಲ, 2-3%ನಲ್ಲಿ ಏರಿದೆ. ಆದ್ರೂ ಒಂದು ಮ್ಯಾನೇಜ್ ಆಯಿತು ಇವತ್ತು. ಭಾರತ್ ಪೆಟ್ರೋಲಿಯಂ ಇರ್ಬೋದು, ಒಂದು ₹10 ಏರಿಕೆ ಆಗಿದೆ. ಪವರ್ ಗ್ರಿಡ್ನಲ್ಲಿ ಪ್ರತಿಯೊಂದು ಶೇರಿಗೆ ₹5.20 ಇದೆ. ಆಮೇಲೆ ಇನ್ನೊಂದು ಭಾರತ್ ಪೆಟ್ರೋಲಿಯಂನಲ್ಲಿ ಡಿವಿಡೆಂಟು ಡಿಕ್ಲೇರ್ ಆಗಿತ್ತು, ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಬೇಕಿದ್ರೆ ನಿಮಗೆ ಟೈಮ್ ಇದ್ದರೆ ಅದನ್ನು ನೋಡ್ಕೊಳ್ಳಿ, ಇದರಲ್ಲಿ ಲಿಂಕ್ ಹಾಕಿರ್ತೀನಿ. ಆಮೇಲೆ ಪವರ್ ಗ್ರಿಡ್ ಬ್ರಿಟಾನಿಯಾ ಇಂಡಸ್ಟ್ರೀಸು ಅಲ್ಲಿ ₹104 ಏರಿದೆ, ನಿನ್ನೆನೂ ಏರಿಕೆ ಆಗಿತ್ತು. HDFC ಬ್ಯಾಂಕು ಕೂಡ ಇವತ್ತು ₹29 ಏರಿಕೆ ಆಗಿದೆ, ನಿನ್ನೆನೂ ಏರಿಕೆ ಆಗಿದೆ. ಇಂಡಾಲ್ಕೋ ಇಂಡಸ್ಟ್ರೀಸ್ ₹8 ಏರಿಕೆ ಆಗಿದೆ. NTPC ₹4, ಕೋಟಕ್ ಬ್ಯಾಂಕ್ ಒಂದು ₹26 ಏರಿಕೆ ಆಗಿದೆ. ಅದೇ ರೀತಿ ಇಲ್ಲಿ ನಿಫ್ಟಿ 50ನಲ್ಲಿ ಅಂತ ಹೇಳಿದ್ರೆ ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್, ಅಪೋಲೋ ಹಾಸ್ಪಿಟಲ್ಸ್, LTI ಮೈಂಟ್ರಿ, ಐಚರ್ ಮೋಟರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಗ್ರಾಸಿಮ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಸ್ಟೀಲಲ್ಲಿ ಏರಿಕೆ ಆಗಿದೆ. 13ನೇ ತಾರೀಕು ಹೇಳ್ತಾ ಇದ್ನಲ್ಲ, ಟಾಟಾ ಪವರು, ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ. 14ನೇ ತಾರೀಕು ಇಂಟ್ರಾಡೇ ಟ್ರೇಡ್ನಲ್ಲೂ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆನೇ ಮಾತಾಡಿದ್ವಿ. 13ನೇ ತಾರೀಕು ಟಾಟಾ ಪವರ್ ಬಗ್ಗೆ ಮಾತಾಡಿದ್ವಿ. ಆಮೇಲೆ 15ನೇ ತಾರೀಕು SBI ಬಗ್ಗೆ ಮಾತಾಡಿದ್ವಿ. ಆಮೇಲೆ ಇಂಡಾಲ್ಕೋ ಬಗ್ಗೆ ಮಾತಾಡಿದ್ವಿ 18. ಅದೇ ರೀತಿ ನೋಡೋಣ 19 IRFC ಬಗ್ಗೆ ಮಾತಾಡಿದ್ವಿ. ನೋಡಿ, IRFC ಬಗ್ಗೆ ನಾವು ಮಾತಾಡಿದ್ವಿ ಇವತ್ತು. ಹಾಗೆ 21ನೇ ತಾರೀಕು ನೋಡೋಣ. IRFC ನೋಡಿ, ಒಂದು 5,000ಕ್ಕೆ ಒಂದು 200 ಶೇರ್ ಸಿಗೋದು ನಮಗೆ. ಇಂಟ್ರಾಡೇನಲ್ಲಿ ಟ್ರೇಡ್ ತೊಗೊಂಡ್ರೆ ಮಾರ್ಜಿನ್ ಕೊಡ್ತಾರೆ. ಅಲ್ಲಿ ನೋಡ್ಬೋದು 200 ಸ್ಟಾಕ್ಸಿಗೆ ನೀವು ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೂ ಸುಮಾರು ₹1,200ರಿಂದ ₹280 ಬರುತ್ತೆ. ಫೀಸೆಲ್ಲ ಕಟ್ಟಿ ಒಂದು ₹1,200 ಇಲ್ಲೇ ಸಿಗುತ್ತೆ. ಇಂಟ್ರಾಡೇ ಟ್ರೇಡ್ ನಿಮಗೆ ಇಂಡೆಕ್ಸ್ ಒಳ್ಳೊಳ್ಳೆ ಶೇರ್ಸ್ಗಳಲ್ಲಿ ಕಡಿಮೆ ರೇಟ್ನಲ್ಲಿ ಹೂಡಿಕೆಯಲ್ಲಿ ಕಡಿಮೆ ಲಾಸ್ ಮಾಡಿದ್ರೆ, ಅದೇ ಹೇಳಿದ್ನಲ್ಲ, ಶೇರ್ ಮಾರ್ಕೆಟ್ನಲ್ಲಿ ಬರೀ ಲಾಭ ಮಾಡೋದಲ್ಲ, ಲಾಸ್ಗಳನ್ನ ನೀವು ಮ್ಯಾನೇಜ್ ಮಾಡಿದ್ರೆ ಲಾಭ ತಾನೇ ಆಗ್ತಾ ಇರುತ್ತೆ ಅಂತ. ಇವತ್ತು ನೋಡಿ 21 ಡಿಸೆಂಬರ್ 2023 ಇಂಡಿಯನ್ ರಿನ್ಯೂಬಲ್ ಎನರ್ಜಿಲೂ ಕೂಡ ಅಷ್ಟೇ ಸುಮಾರು ₹4.95, ಅಂದರೆ ₹2,800ಗೆ 100 ಶೇರ್ ಸಿಗುತ್ತೆ. ನೀವು ಇಂಟ್ರಾಡೇನಲ್ಲಿ ತೊಗೊಂಡಾಗ ಮಾರ್ಜಿನ್ ಕೊಡ್ತಾರೆ ಅವರು. 100 ಸ್ಟಾಕ್ಸ್ನಲ್ಲಿ ಅಂತ ಹೇಳಿದ್ರೆ ₹495 ಲಾಭ ಆಗುತ್ತೆ. ಒಂದು ₹30-40 ಫೀಸ್ ಕಟ್ಟಿದ್ರು ₹450. ನೀವು ಲಾಸ್ ಮ್ಯಾನೇಜ್ ಮಾಡಿದ್ರೆ ಪ್ರಾಫಿಟ್ ತಾನೇ ಆಗುತ್ತೆ. ಆಮೇಲೆ ಅದೇ ರೀತಿ ಸವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಹೇಳ್ತಿದ್ದೀನಿ. ಇದು ಕ್ಲೋಸ್ ಆಗುತ್ತೆ 22 ಡಿಸೆಂಬರ್ 2023. ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೋಡಿ ಟೈಮ್ ಇದ್ದರೆ. ಅದೇ ರೀತಿ IPO ಬಗ್ಗೆ ಅಂದರೆ 26ನೇ ತಾರೀಕು ಕ್ಲೋಸ್ ಆಗುವ IPOಗಳಿದೆ, ಸುಮಾರು ಓಪನ್ ಆಗಿದೆ. ಇನೋವಾ ಕ್ಯಾಪ್ಟ್ಯಾಬ್ ಲಿಮಿಟೆಡ್ ಅಂತ, ಟ್ರೈಡೆಂಟ್ ಟೆಕ್ ಲ್ಯಾಬ್ಸ್ ಅಂತ, ಆಮೇಲೆ ಸುಪ್ರೀಂ ಪವರ್ ಇಕ್ವಿಪ್ಮೆಂಟ್ ಲಿಮಿಟೆಡ್ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಸುಮಾರು 63.26 63ರಷ್ಟು ಜಾಸ್ತಿ ಇದಕ್ಕೆ ಅಪ್ಲಿಕೇಶನ್ಸ್ ಬಂದಿದೆ ಅಂತೆ. ಟ್ರೈಡೆಂಟ್ ಟೆಕ್ ಲ್ಯಾಬ್ಸ್
ಅಂತ. ಯಾಕೆ ಅಂತ ಹೇಳಿದ್ರೆ ಇದು ನೋಡಿ, ಇದು ಶೇರ್ ಪ್ರೈಸ್ ಎಷ್ಟಿದೆ, 33ರಿಂದ 35 ರೂಪಾಯಿ ತನಕ ಇದೆ. ಬಟ್ ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಸ್ವಲ್ಪ. IPO ಬಗ್ಗೆ ನಿಮಗೆ ಬೇಕು ಹೆಂಗೆ ಅಪ್ಲೈ ಮಾಡೋದು ಅಂದರೆ ಟಾಟಾ IPO ಬಗ್ಗೆನೇ ಹೇಳಿದ್ದೀನಿ. ಅದ್ರ ಜೊತೆಗೆ ಅದರಲ್ಲಿ ಅಪ್ಲಿಕೇಶನ್ ಹೆಂಗೆ ಹಾಕೋದು, ಒಂದೊಂದು ಆಪ್ಷನ್ಸ್ನ ಹೆಂಗೆ ಕ್ಲಿಕ್ ಮಾಡೋದು ಅಂತಲೂ ತೋರಿಸಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮಗೆ ಟೈಮ್ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.